ಬಾಗಲಕೋಟೆಯ ಇಳಕಲ್ನಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪವರ್ ಟಿವಿಗೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ ಆರ್.ಬಿ. ತಿಮ್ಮಾಪುರ. ಪ್ರಕರಣದ ಬಗ್ಗೆ ವರದಿಯನ್ನ ಪಡೆದಿದ್ದೇನೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಎಂದಿದ್ದಾರೆ. ಈಗಾಗಲೇ ಎಸ್ಪಿ ಜೊತೆ ಮಾತನಾಡಿ ಮಾಹಿತಿಯನ್ನ ಪಡೆದಿದ್ದೇನೆ. ಶಾಲೆಗಳಲ್ಲಿ ಮೊಬೈಲ್ ನಿಷೇಧದ ಬಗ್ಗೆ ಸಿಎಂ ಜೊತೆ ಚರ್ಚಿಸುತ್ತೇನೆ ಎಂದಿದ್ದಾರೆ. ಮೊಬೈಲ್ ಬಳಕೆಯಿಂದ ಶಾಲೆಗಳಲ್ಲಿ ಅಶ್ಲೀಲತೆ ಹೆಚ್ಚಾಗ್ತಾ ಇದೆ. ಇದು ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಕೆಟ್ಟ ಪ್ರಭಾವವನ್ನ ಬೀರುತ್ತೆ. ಶಾಲೆಗಳಲ್ಲಿ ಮಕ್ಕಳಿಗೆ ಕೌನ್ಸೆಲಿಂಗ್ ಮಾಡೋದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ, ಅದ್ರ ಬಗ್ಗೆ ಕೂಡ ಮಾತುಕತೆ ನಡೆಸ್ತೀನಿ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇನೆ ಎಂದಿದ್ದಾರೆ. ಪವರ್ ಟಿವಿಗೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಆರ್.ಬಿ. ತಿಮ್ಮಾಪುರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಶಾಲಾ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಇದ್ದಾರೆ. ಸರ್, ನಿಮ್ ಗಮನಕ್ಕೆ ಬಂದಿರಬಹುದು, ಬಾಗಲಕೋಟೆ ಇಳಕಲ್ಲು ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಬಾಲಿಕೆ ಮೇಲೆ ಅಲ್ಲಿನ ಒಂದು ಅಪ್ರಾಪ್ತ ಬಾಲಕರೇ ರೇಪ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ. ನಾನು ಆಲ್ರೆಡಿ ಮಾತನಾಡಿದ್ದೇನೆ. ಅದೇನಿದೆ ಎಲ್ಲ ರಿಪೋರ್ಟ್ ತಗೊಂಡು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಒಂದ್ ಕಡೆ ಕನ್ಸೆಂಟ್ ಇತ್ತು ಅಂತಕ್ಕಂಥದ್ದು ಮತ್ತೊಂದು ಚರ್ಚೆ ಆಗ್ತಾ ಇದೆ. ಕನ್ಸೆಂಟ್ ಇದ್ರು ಬಿಟ್ಟು ಅವರೆಲ್ಲ ಮೈನಾರಿಟಿ ಇರೋದ್ರಿಂದ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ನಾನು SP ಅವ್ರಿಗೆ ಹೇಳಿದ್ದೀನಿ. ಇಮಿಡಿಯೇಟ್ ಅದನ್ನ ಆಕ್ಷನ್ ತೆಗೆದುಕೊಳ್ತಾರೆ. ಆಮೇಲೆ ಮಕ್ಕಳಲ್ಲಿ ಯಾಕೆ ಇಂತ ಒಂದು ಲೈಂಗಿಕ ಪ್ರಚೋದನೆ ಭಾವನೆಗಳು ಉಂಟಾಗ್ತಿದೆ? ಈ ಮೊಬೈಲು ಮತ್ತೊಂದು ಇವೆಲ್ಲ ಇದಾವಲ್ಲ, ಈ ಅಶ್ಲೀಲತೆ ಅಲ್ಲೆಲ್ಲ ಮೊಬೈಲ್ ಅಲ್ಲಿ ಬರೋದ್ರಿಂದ ಮಕ್ಕಳ ಭಾವನೆಗಳ ಆ ರೀತಿ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನ ಇಮಿಡಿಯೇಟ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ, ಅದನ್ನ ತೆಗೆದುಕೊಂಡು. ಆಮೇಲೆ ಶಾಲೆಗಳಲ್ಲಿ ಸರ್ ಪ್ರಮುಖವಾಗಿ ಇವ್ರ ಬಗ್ಗೆ ಇಂಥದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಟೀಚರ್ಸ್ ನ ನೇಮಕ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಆ ತರದ ಒಂದು ಪಾಠ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಹಲವಾರು ವಿಚಾರಗಳಲ್ಲಿ ಬದಲಾವಣೆಗಳನ್ನ ತರಬೇಕಾಗ್ತದೆ. ಇಂಥ ವಿಚಾರದಲ್ಲಿ ಈಗ ಅಲ್ಲಿ ನಾನು ಅಲ್ಲಿ ನೋಡಿದಾಗ ಇಂಥ ವಿಚಾರಗಳು ಬರ್ತಾ ಇದ್ದಾವೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಹೇಳಿದ ಹಾಗೆ ಕೆಲವು ಸ್ಕೂಲ್ಗಳಲ್ಲಿ ಸೈಕಾಲಜಿಕಲಿ ಕೆಲವು ಕೌನ್ಸಿಲಿಂಗ್ಗಳು ಮತ್ತೊಂದುಗಳು ಆಗಬೇಕು. ಅದನ್ನ ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು ಹಾಗೂ ನಾನು ಮುಖ್ಯಮಂತ್ರಿಗಳು ಇದನ್ನ ಮನವರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಆ ಬಾಲಕಿಗೆ ಪರಿಸ್ಥಿತಿ ಹೇಗಿದೆ ಅನ್ನೋದು ಏನಾದ್ರು ಅದನ್ನ ನಾನೀಗ ಆಲ್ರೆಡಿ ತಿಳಿದುಕೊಳ್ತಾ ಇದ್ದೇನೆ. ಈಗ SP ಮಾತನಾಡಿ ಏನಿದೆ ಅನ್ನೋದು ನೋಡಿ ಸರಿ ಮಾಡ್ತಕ್ಕಂಥ. ಸೊ ಇದು ಆರ್.ಬಿ. ತಿಮ್ಮಾಪುರ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.